ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಸರ್ಕಾರಿ ಯೋಜನೆಗಳು ಅಥವಾ ಸರ್ಕಾರದಿಂದ ಸಿಗುವಂತಹ ಸಬ್ಸಿಡಿಗಳಾಗಿರ್ಬೋದು, ಸರ್ಕಾರದಿಂದ ಸಿಗುವಂತಹ ಸಾಲ ಸೌಲಭ್ಯಗಳಾಗಿರ್ಬೋದು, ಅದರ ಬಗ್ಗೆ ನಾನು ಜಾಸ್ತಿ ಮಹತ್ವ ಕೊಟ್ಟು ಹೇಳ್ತಾ ಇರ್ತೀನಿ. ಯಾಕಂದ್ರೆ ಸರ್ಕಾರದಿಂದ ಸಾವಿರಾರು ಕೋಟಿ ರೂಪಾಯಿ ಜನಸಾಮಾನ್ಯರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಬಿಡುಗಡೆ ಮಾಡ್ತಾನೆ ಇರ್ತಾರೆ. ಅದನ್ನ ತುಂಬಾ ಜನ ಬಳಸ್ಕೋತಾ ಇರ್ತಾರೆ. ಬಟ್ ಅದರ ಮಾಹಿತಿ ಇಲ್ದೇನೆ, ಅದರ ಜ್ಞಾನದ ಕೊರತೆಯಿಂದ ಸಾಕಷ್ಟು ಜನ ಅದನ್ನ ಬಳಸ್ಕೊಳ್ಳೋದಿಲ್ಲ. ಬಹುತೇಕರಿಗೆ ಅದು ಸಿಗೋದಿಲ್ಲ. ಯಾಕಂದ್ರೆ ಕೆಲವರೆಲ್ಲ ಏನೋ ಇನ್ಫ್ಲೂಯೆನ್ಸ್ ಇಂದ ಈಗ ಒಂದು ಅನುದಾನ ಇರುತ್ತೆ, ಜನರು ಯಾರು ಬಳಸ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಅವ್ರವ್ರು ಗೊತ್ತಿರೋರ್ಗೆ ಇದ್ರ ಬಗ್ಗೆ ತಿಳಿಸಿ ಕೊಡಿಸ್ಕೊಡ್ತಾರೆ. ಅದಕ್ಕೋಸ್ಕರ ನಾನು ಈ ತರ ಮಾಹಿತಿಗಳನ್ನ ಕೊಡ್ತೀನಿ. ದಯವಿಟ್ಟು ನಾನು ಕೊಡುವಂತಹ ಮಾಹಿತಿಗಳು ಎಲ್ಲವೂ ಸಹ ಅದಕ್ಕೋಸ್ಕರನೇ ಸ್ಟಡಿ ಮಾಡಿ ಇನ್ಫಾರ್ಮೇಷನ್ಗಳನ್ನು ತಗೊಂಡು ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ಗಳಲ್ಲಿ ಮಾತಾಡಿ ನಂತರನೇ ಕೊಡುವಂಥದ್ದು. ದಯವಿಟ್ಟು ಇದನ್ನ ಫೇಕ್ ಅದು ಇದು ಅಂತ ಮೆಸೇಜ್ ಮಾಡಕ್ಕೆ ಹೋಗ್ಬಿಡಿ. ತೀರಾ ಬೇಜಾರಾಗ್ಬಿಡುತ್ತೆ. ಅಷ್ಟು ಶ್ರಮಕ್ಕೆ ಒಂದು ಕಮೆಂಟಲ್ಲಿ ಅವರು ಉತ್ತರ ಕೊಟ್ಬಿಡ್ತಾರಲ್ಲ ಅಂತ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಆ ರೀತಿ ಕಮೆಂಟ್ ಮಾಡಕ್ಕೆ ಹೋಗ್ಬಿಡಿ. ನೀವು ವಿಡಿಯೋ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಬಿಟ್ಬಿಡಿ, ಆಯ್ತಾ. ಸೊ ಇವಾಗ ನಾನು ಹೇಳ್ತಾ ಇರೋದು ಸರ್ಕಾರದಿಂದ ಅತಿ ಸುಲಭವಾಗಿ ಸಾಲ ಸಿಗುವಂತಹ ಯೋಜನೆ. ಸಾಲ ಮಾತ್ರ ಅಲ್ಲ, ಸಹಾಯಧನವನ್ನು ಕೊಡ್ತಾರೆ. ಫ್ರೀಯಾಗಿ ನಿಮಗೆ ಅಮೌಂಟನ್ನು ಕೂಡ ಕೊಡ್ತಾರೆ. ನಿಮಗೆ ಕೆಲಸ ಮಾಡುವಂತಹ ಹುಮ್ಮಸ್ಸು ಇರಬೇಕಷ್ಟೇ. ಕೆಲಸ ಮಾಡುವಂತಹ ಒಂದು ಏನು ದೃಢ ನಿರ್ಧಾರ ಮಾಡಿಕೊಂಡು ಈ ಒಂದು ಕೆಲಸ ಕೈ ಹಾಕ್ತೀನಿ, ಒಂದು ಕೆಲಸವನ್ನು ಮಾಡ್ತೀನಿ ಅಂದರೆ ನಿಮಗೆ ಸಾಲವನ್ನು ಕೂಡ ಕೊಡ್ತಾರೆ. ಜೊತೆಗೆ ಉಚಿತವಾಗಿ ಸಹಾಯಧನವನ್ನು ಕೂಡ ಕೊಡ್ತಾರೆ. ಮುಖ್ಯವಾಗಿ ಇದು ಸಹಾಯಧನ, ಸಬ್ಸಿಡಿ ಫ್ರೀಯಾಗಿ ಕೊಡ್ತಾರೆ. ಇದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಜೊತೆಗೆ ನೀವೀಗ ಸಾಲವನ್ನು ಪಡೆಯೋದಕ್ಕಾಗಿರ್ಬೋದು ಅಥವಾ ಸರ್ಕಾರದಿಂದ ಸಹಾಯಧನವನ್ನು ಪಡೆಯೋದಕ್ಕಾಗಿರ್ಬೇಕು, ಎಲ್ಲೂ ಅಲಿಬೇಕಾಗಿಲ್ಲ. ಯಾವುದೇ ಕಾರಣಕ್ಕೂ ಯಾವ ಡಿಪಾರ್ಟ್ಮೆಂಟ್ಗಳಿಗೂ ನೀವು ಅಲಿಬೇಕಾಗಿಲ್ಲ. ನೀವು ಜಸ್ಟ್ ನಾನು ಈಗ ಒಂದು ಡಿಪಾರ್ಟ್ಮೆಂಟ್ ಹೇಳ್ತೀನಿ, ಅವರಿಗೆ ಫೋನ್ ಮೂಲಕ ಸಂಪರ್ಕ ಮಾಡಿದ್ರೆ ಸಾಕು. ಅವರ ಒಂದು ಪ್ರತಿಯೊಂದು ಜಿಲ್ಲೆಲೂ ಕೂಡ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳನ್ನ ನೇಮಕ ಮಾಡಿದ್ದಾರೆ. ಆ ಒಂದು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಖುದ್ದು ಅವರ ಒಂದು ನಂಬರ್ ಕೊಡ್ತಾರೆ. ಜಸ್ಟ್ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಅವರು ನಿಮಗೆ ಸಂಪೂರ್ಣವಾಗಿ ಗೈಡ್ ಮಾಡ್ತಾರೆ. ಈಗ ಒಂದು ನೀವು ಕೆಲಸ ಮಾಡ್ತೀವಿ ಅಂತಂದ್ರೆ ಆ ಕೆಲಸಕ್ಕೆ ಏನೇನೆಲ್ಲ ಬೇಕು, ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸೋದ್ರಿಂದ ಹಿಡಿದು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡಿಸೋದ್ರಿಂದ ಹಿಡಿದು, ಜೊತೆಗೆ ನಿಮಗೆ ಲೋನ್ಗಳನ್ನು ಕೊಡಿಸೋಕೆ ಅಪ್ಲೈ ಮಾಡಿಸೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಮಾಡ್ತಾರೆ. ಯಾಕೆ ಮಾಡ್ತಾರೆ, ಅವ್ರಿಗೇನು ಲಾಭ ಅಂತಂತಂದ್ರೆ, ಇವ್ರು ಬಂದು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲ ಬಂದು ಸರ್ಕಾರದಿಂದ ನೇಮಕ ಆಗಿರುವಂಥವ್ರು. ಅಂದ್ರೆ ಅವರೇನು ಪರ್ಮನೆಂಟ್ ಇದಲ್ಲ, ಸರ್ಕಾರದಿಂದ ನೇಮಕ ಮಾಡಿರ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದಿಂದ ಈ ಅನುದಾನವನ್ನು ಕೊಡಿಸಿದ ನಂತರ ಅವರಿಗೆ 20,000 ರೂಪಾಯಿ ಹಣ ಸಿಗುತ್ತೆ. ಬ್ಯಾಂಕಿಂದ ಸಾಲವನ್ನು ಕೂಡ ಕೊಡಿಸ್ತಾರೆ, ಸರ್ಕಾರದಿಂದ ಸಹಾಯಧನವನ್ನು ಕೂಡ ಕೊಡಿಸ್ತಾರೆ. ಕಡಿಮೆ ಅಲ್ಲ, 15 ಲಕ್ಷ ರೂಪಾಯಿ ಅವರಿಗೆ ಸಹಾಯಧನವನ್ನು ಕೊಡಿಸ್ತಾರೆ, 15 ಲಕ್ಷ ರೂಪಾಯಿ ನಿಮಗೆ ಸಾಲವನ್ನು ಕೂಡ ಕೊಡಿಸ್ತಾರೆ. ಅಂದರೆ ಅಲ್ಲಿವರೆಗೆ ನಿಮ್ಮ ಏನು ಬಿಸ್ನೆಸ್ಗೆ ಸಂಬಂಧಪಟ್ಟಂಥದ್ದು ಎಷ್ಟು ಬೇಕೋ ಅಷ್ಟನ್ನು ಕೊಡಿಸ್ತಾರೆ. ಸೊ ಈಗ 8 ಲಕ್ಷ ರೂಪಾಯಿ ನಿಮ್ಮ ಬಿಸ್ನೆಸ್ ಇರಬೇಕು ಅಂದರೆ 4 ಲಕ್ಷ ಸಾಲ, 4 ಲಕ್ಷ ಸಹಾಯಧನವನ್ನು ಕೊಡಿಸ್ತಾರೆ. ಕೊಡಿಸಿದ ನಂತರ ಅವರಿಗೆ 20,000 ರೂಪಾಯಿ ಹಣ ಸರ್ಕಾರದಿಂದ ಸಿಗುತ್ತೆ. ನಿಮ್ಮಿಂದ ನೀವೇನು ಯಾರಿಗೂ ಏನು ಕೊಡಬೇಕಾಗಿಲ್ಲ, ಬಟ್ ಅವರಿಗೆ ಸಿಗುತ್ತೆ. ಆ ಕಾರಣಕ್ಕೋಸ್ಕರ A to Z ಕೆಲಸಗಳನ್ನ ಅವರು ನೀಟಾಗಿ ನಿಂತು ನಿಮ್ಮ ಕೈಲಿ ಮಾಡಿಸ್ತಾರೆ. ನಿಮ್ಗೆ ಯಾವುದೇ ರೀತಿ ಅಂತ ಅಲ್ಲಿ ನಮ್ಗೆ ಗೊತ್ತಾಗಲ್ಲ, ಬ್ಯಾಂಕ್ ಗೊತ್ತಾಗಲ್ಲ, ಇಲ್ಲ ಯಾವುದೋ ಸರ್ಕಾರಿ ಡಿಪಾರ್ಟ್ಮೆಂಟ್ ಗೊತ್ತಾಗಲ್ಲ, ಚಿಂತೆನೆ ಮಾಡಬೇಡಿ. ನೀಟಾಗಿ ಗೈಡ್ ಮಾಡ್ತಾರೆ. ದಯವಿಟ್ಟು ಈ ಒಂದು ಯೋಜನೆನ ಬಳಸ್ಕೊಳ್ಳಿ. ಯಾಕೆ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಯೋಜನೆ ಮೂಲಕ ಇದುವರೆಗೆ 6,888 ಜನರು ಸಾಲ ಮತ್ತು ಸಬ್ಸಿಡಿಯನ್ನು ತಗೊಂಡಿದ್ದಾರೆ ಆಲ್ರೆಡಿ ನಮ್ಮ ಒಂದು ಕರ್ನಾಟಕದಲ್ಲಿ. ಇದರಲ್ಲಿ ಈ ಒಂದು ಸಾಲ ಸೌಲಭ್ಯವನ್ನು ತಗೊಂಡು ಸಿರಿಧಾನ್ಯ ಆಧಾರಿತ ಉತ್ಪನ್ನಗಳನ್ನು ಒಂದು ಏನು ಬಿಸ್ನೆಸ್ ಅನ್ನ ಮಾಡುವಂಥವ್ರು 2,057 ಜನ ಈ ಒಂದು ಸಹಾಯಧನವನ್ನು ತಗೊಂಡು ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಸುತ್ತಮುತ್ತಲೇ ಇರ್ತಾರೆ, ಬಟ್ ನಿಮಗೆ ಗೊತ್ತಾಗಲ್ಲ ಅಷ್ಟೇ. ನಾನು ತಿಳಿಸಿದ್ರೆ ನಿಮ್ಗೆ ಕೆಲವೊಂದೆಲ್ಲ ಸಿಲಿ ಅಂತ ಅನ್ಸ್ಬೋದು, ಬಟ್ ನನಗೆ ಬೇಕಾಗಿಲ್ಲ. ಜಸ್ಟ್ ಇದ್ರಲ್ಲಿ ಒಂದು 5 ಜನ ಯೂಸ್ ಮಾಡಿಕೊಂಡ್ರು ನನಗೇನೋ ಆತ್ಮತೃಪ್ತಿ ಅನ್ಸುತ್ತೆ. ದಯವಿಟ್ಟು ಬಳಸ್ಕೊಳ್ಳಿ. 2,057 ಜನ ಸಿರಿಧಾನ್ಯ ಆಧಾರಿತ ಸಾಲ ಸೌಲಭ್ಯವನ್ನು ತಗೊಂಡು, ಸಬ್ಸಿಡಿಯನ್ನು ತಗೊಂಡು ಸಿರಿಧಾನ್ಯ ಆಧಾರಿತ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ದಾರೆ. 1,203 ಜನ ಎಣ್ಣೆ ಬೀಜ ಆಧಾರಿತ ಉತ್ಪನ್ನಗಳನ್ನ ತಯಾರು ಮಾಡ್ತಿದ್ದಾರೆ. ಇದೇ ನಾನು ಹೇಳುವಂತಹ ಸ್ಕೀಮ್ ಇಂದಾನೆ PMFME ಸ್ಕೀಮ್ ಅಂತ. ಈ ಒಂದು ಸ್ಕೀಮ್ ಮೂಲಕನೇ ನಮ್ಮ ಒಂದು ಕರ್ನಾಟಕದಲ್ಲಿ ಕಪಾಕ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ ಅಂತ. ಈ ಒಂದು ಡಿಪಾರ್ಟ್ಮೆಂಟ್ ಅವರು ಇದನ್ನ ತುಂಬಾ ಚೆನ್ನಾಗಿ ಜನರಿಗೆ ತಲುಪಿಸ್ತಾ ಇದ್ದಾರೆ. ಆಕ್ಚುಲಿ ಇದು 1996ರಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆ ಆಗಿತ್ತು, ಸರ್ಕಾರದಿದ್ದು. ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನ ಸಂಸ್ಕರಣೆ ಮತ್ತು ರಫ್ತು ನಿಗಮ ಕಪಾಕ್ ಅಂದ್ಬಿಟ್ಟು 1996ರಲ್ಲಿ ಆರಂಭ ಆದಂತಹ ಒಂದು ಸಂಸ್ಥೆ. ಈ ಒಂದು ರೈತರಿಗೆ ಒಂದು ಉತ್ತಮ ಮಾರುಕಟ್ಟೆ ಅವಕಾಶಗಳನ್ನು ಒದಗಿಸೋಕೆ, ಜೊತೆಗೆ ಆಧುನಿಕ ತಂತ್ರಜ್ಞಾನ ಮತ್ತು ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಕೃಷಿ ಕ್ಷೇತ್ರವನ್ನು ಬಲಪಡಿಸುವಂತಹ ಒಂದು ಸಂಸ್ಥೆ. ಇವರು ಇವಾಗ
ಏನು ಕೇಂದ್ರ ಸರ್ಕಾರದಿಂದ ಒಂದು ಸ್ಕೀಮ್ PMFME ಸ್ಕೀಮ್ ಅಂತ ಬಂದಿದೆ. ಆ ಒಂದು ಸ್ಕೀಮ್ ಮೂಲಕ ಕೇಂದ್ರ ಸರ್ಕಾರದವರು 35% ಸಬ್ಸಿಡಿಯನ್ನು ಕೊಡ್ತಾರೆ. ನೀವೇನೇ ಆಹಾರ ಉತ್ಪನ್ನಗಳ ಸಂಸ್ಕರಣೆ ಮಾಡುವಂತಹ ಬಿಸ್ನೆಸ್ಸು, ಎಣ್ಣೆ ಬೀಜಗಳಾಗಿರ್ಬೋದು, ಸಿರಿಧಾನ್ಯದಾಗಿರ್ಬೋದು, ಅಥವಾ ಗಾಣಗಳಾಗಿರ್ಬೋದು, ಇನ್ನು ಅಣಬೆ ಉತ್ಪನ್ನಗಳಾಗಿರ್ಬೋದು, ಏನೇ ಇದು ಹೇಳ್ತೀನಿ, ಒಂದು ಕೃಷಿಯಿಂದ ತೆಗೆದು ಆಹಾರ ಸಂಸ್ಕರಣೆ ಮಾಡುವಂತಹ ಯಾವುದೇ ಬಿಸ್ನೆಸ್ ಮಾಡಿದ್ರು ಅವರು 35% ಸಬ್ಸಿಡಿನೇ ಫ್ರೀಯಾಗಿ ಹಣ ಕೊಡ್ತಾರೆ. ಈಗ ಎಷ್ಟಪ್ಪ ಅಂತಂದರೆ, ಈಗ ಒಂದು 10 ಲಕ್ಷ ನಿಮ್ಗೆ ಖರ್ಚಾಗುತ್ತೆ ಅಂದರೆ 3.5 ಲಕ್ಷ ರೂಪಾಯಿ ಫ್ರೀಯಾಗಿ ಕೊಡ್ತಾರೆ. ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಎಲ್ಲ ರಾಜ್ಯಕ್ಕೂ ಕೊಡ್ತಾರೆ. ಜೊತೆಗೆ ನಮ್ಮ ಒಂದು ರಾಜ್ಯದವ್ರು ಏನೋ ಒಂದು ಹೆಜ್ಜೆ ಮುಂದೆ ಹೋಗಿ ಬರೀ 35% ಬೇಡ, ಇವ್ರನ್ನೆಲ್ಲ ಉದ್ದಿಮೆದಾರನ ಬೆಳೆಸೋಣ ಅಂದ್ಬಿಟ್ಟು ನಮ್ಮ ಒಂದು ರಾಜ್ಯ ಸರ್ಕಾರ ಕೂಡ 15% ಕೊಡ್ತಾ ಇದೆ. ಟೋಟಲ್ ನಿಮಗೆ ಒಂದು 10 ಲಕ್ಷ ರೂಪಾಯಿ ಬಿಸ್ನೆಸ್ ಆದರೆ ಅದರಲ್ಲಿ 5 ಲಕ್ಷ ರೂಪಾಯಿ ಫ್ರೀಯಾಗಿ ಹಣ ಸಿಗುತ್ತೆ. ಬಳಸ್ಕೊಂಡಿದ್ದಾರೆ 6,888 ಜನ ಬಳಸ್ಕೊಂಡಿದ್ದಾರೆ. ಯಾರಿಗೆ ಸಿಗುತ್ತೆ ಮೇಡಮ್ ಅದು ಇದು ಅಂತ ಕಮೆಂಟ್ ಮಾಡಿಬಿಡಿ. 6,888 ಜನ ಆಲ್ರೆಡಿ ತಗೊಂಡು 85% ಜನ ಯಶಸ್ವಿಯಾಗಿದ್ದಾರೆ. ಯಶಸ್ಸನ್ನು ಆನ್ ರೆಕಾರ್ಡ್ ಯಶಸ್ಸಾಗಿದೆ ಅಂತ ಕೂಡ ಅವರು ಡಿಪಾರ್ಟ್ಮೆಂಟಲ್ಲಿ ಮೆನ್ಷನನ್ನು ಮಾಡಿದ್ದಾರೆ. ಈಗಲೂ ಕೂಡ 5,000 ಇದೊಂದೇ ವರ್ಷಕ್ಕೆ 5,000 ಜನರಿಗೆ ಈ ಒಂದು ಏನು ಯೋಜನೆಯನ್ನು ತಲುಪಿಸ್ಬೇಕು. 5,000 ಜನ ಉದ್ದಿಮೆದಾರರನ್ನಾಗಿ ಮಾಡಬೇಕು. ಆ ಒಂದು 5,000 ಜನರಿಗೆ ಸಬ್ಸಿಡಿಯನ್ನು ಕೊಡಿಸ್ಬೇಕು, ಸಾಲವನ್ನು ಕೊಡಿಸ್ಬೇಕು ಅನ್ನುವಂಥ ಗುರಿಯನ್ನು ನಮ್ಮೊಂದು ರಾಜ್ಯ ಸರ್ಕಾರ ಹಾಕ್ಕೊಂಡಿದೆ. ಸೊ ದಯವಿಟ್ಟು ಅವಶ್ಯಕತೆ ಇರೋರು ಬಳಸ್ಕೊಳ್ಳಿ. ಆಗಲೇ ಹೇಳ್ದಂಗೆ 2,057 ಜನ ಸಿರಿಧಾನ್ಯ ಆಧಾರಿತ ಉತ್ಪನ್ನಗಳನ್ನ ಮಾಡ್ತಾ ಇದ್ದಾರೆ. ಆಲ್ರೆಡಿ ತಗೊಂಡಿರೋರು ನಾನು ಹೇಳ್ತಾ ಇರೋದು. 775 ಜನ ಬೇಕರಿ ಉತ್ಪನ್ನಗಳು, ಬೇಕರಿ ಪ್ರಾಡಕ್ಟ್ಗಳನ್ನು ಮಾಡ್ತಾ ಇದ್ದಾರೆ. 362 ಜನ ಈ ಒಂದು ಯೋಜನೆ ಮೂಲಕ ಸಾಲ ಸೌಲಭ್ಯ ಸಬ್ಸಿಡಿ ತಗೊಂಡು ಬೆಲ್ಲ ಆಧಾರಿತ ಉತ್ಪನ್ನಗಳನ್ನ ಮಾಡ್ತಾ ಇದ್ದಾರೆ. 240 ಜನ ಮಸಾಲೆ ಪದಾರ್ಥಗಳನ್ನು ಮಾಡ್ತಾ ಇದ್ದಾರೆ. 189 ಜನ ಗೋಧಿ ಆಧಾರಿತ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. 199 ಜನ ಮೆಣಸಿನಕಾಯಿ ಆಧಾರಿತ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. 186 ಜನ ಅಕ್ಕಿ ಮತ್ತು ಧಾನ್ಯ ಆಧಾರಿತ ಉತ್ಪನ್ನಗಳನ್ನ ಮಾಡ್ತಾ ಇದ್ದಾರೆ. ಇನ್ನು 128 ಜನ ಡೈರಿ ಆಧಾರಿತ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. 111 ಜನ ಕಾಫಿ ಆಧಾರಿತ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. 86 ಜನ ಗೋಡಂಬಿ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. 75 ಜನ ತೊಗರಿಬೇಳೆ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ 71 ಜನ ಪ್ರಾಣಿಗಳ ಆಹಾರವನ್ನು ತಯಾರು ಮಾಡ್ತಾ ಇದ್ದಾರೆ. ಇನ್ನು 63 ಜನ ಕೋಳಿ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. ಇನ್ನು 60 ಜನ ಬೆಳ್ಳುಳ್ಳಿ ಮತ್ತು ಶುಂಠಿ ಆಧಾರಿತ ಉತ್ಪನ್ನಗಳು, ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಬರುತ್ತಲ್ಲ, ಆ ಪೇಸ್ಟ್ ಮಾಡೋದು ಕೂಡ ಇದೊಂದು ಆಹಾರ ಸಂಸ್ಕರಣೆಗೆ ಸೇರುತ್ತೆ. ಆ ಒಂದು ಬಿಸ್ನೆಸ್ಗೂ ಕೂಡ ಸಬ್ಸಿಡಿ ಕೊಡ್ತಾರೆ, ಸಾಲವನ್ನು ಕೊಡ್ತಾರೆ. 54 ಜನ ಅಡಿಕೆ ಮತ್ತು ವೀಳ್ಯದೆಲೆ ಉತ್ಪನ್ನಗಳನ್ನ ಮಾಡ್ತಾ ಇದ್ದಾರೆ. 53 ಜನ ಸಿದ್ಧ ತಿನಿಸುಗಳನ್ನ ರೆಡಿ ಮಾಡುವಂಥದ್ದು, ರೆಡಿ ಫುಡ್ ಬರುತ್ತಲ್ಲ ಅಂತ ಫುಡ್ಗಳನ್ನು ಮಾಡುವಂತಹ ಒಂದು ಘಟಕವನ್ನ ಮಾಡ್ಕೊಂಡಿದ್ದಾರೆ. ಇನ್ನು 38 ಜನ ಜೋಳ ಆಧಾರಿತ ಉತ್ಪನ್ನಗಳನ್ನ ಮಾಡ್ತಾ ಇದ್ದಾರೆ. 36 ಜನ ಉಪ್ಪಿನಕಾಯಿ ಬಿಸ್ನೆಸ್ಗೂ ಕೂಡ ಸಬ್ಸಿಡಿ ಸಿಗುತ್ತೆ, ಸಾಲ ಸಿಗುತ್ತೆ. ನೆಕ್ಸ್ಟು 31 ಜನ ನಿಂಬೆ ಆಧಾರಿತ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. ನಿಂಬೆ ಹಣ್ಣಿಂದ ಏನೋ ಒಂದು ಪ್ರಾಡಕ್ಟ್ ಮಾಡುವಂಥದ್ದು, ನಿಂಬೆಹಣ್ಣು ಸಿಪ್ಪೆ ಪುಡಿದೋ ಅಥವಾ ನಿಂಬೆಹಣ್ಣಿಂದ ಏನು ಉಪ್ಪಿನಕಾಯಿ ಮಾಡುವಂಥದ್ದು, ಏನೋ ಒಂದು ನಿಂಬೆ ಆಧಾರಿತ ಉತ್ಪನ್ನಗಳನ್ನ ಮಾಡ್ತಿದ್ದಾರೆ. 19 ಜನ ಅಣಬೆ ಆಧಾರಿತ ಉತ್ಪನ್ನಗಳನ್ನ ಮಾಡ್ತಾ ಇದ್ದಾರೆ. ಇನ್ನು 16 ಜನ ತರಕಾರಿ ಉತ್ಪನ್ನಗಳನ್ನ ಮಾಡ್ತಾ ಇದ್ದಾರೆ. 13 ಜನ ತೆಂಗಿನಕಾಯಿ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. 10 ಜನ ದ್ರಾಕ್ಷಿ ಆಧಾರಿತ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. 9 ಜನ ಹುಣಸೆ ಹಣ್ಣು ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. 9 ಜನ ಟೊಮೊಟೊ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. 8 ಜನ ಜೋಳದ ಉತ್ಪನ್ನಗಳು, 9 ಜನ ಸೋಯಾಬೀನ್ ಉತ್ಪನ್ನಗಳು, 4 ಜನ ಮಾವು ಆಧಾರಿತ ಉತ್ಪನ್ನಗಳು, 3 ಜನ ಶೇಂಗಾ ಉತ್ಪನ್ನಗಳು. ಇನ್ನು ಇತರೆ ಉತ್ಪನ್ನಗಳೆಲ್ಲ 511 ಜನ. ಟೋಟಲ್ ಕಳೆದ ವರ್ಷ PMFME ಸ್ಕೀಮ್ ಮತ್ತು ಕೆಪ್ಯಾಕ್ ಮೂಲಕ ಇದುವರೆಗೆ 6,888 ಜನ ಆಹಾರ ಉದ್ಯಮ ಮತ್ತು ಉದ್ಯಮಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇದುವರೆಗೂ ಕೂಡ 822 ಕೋಟಿ ರೂಪಾಯಿ ಈ ಒಂದು ಯೋಜನೆ ಮೂಲಕ ಬಂಡವಾಳವನ್ನು ಹಾಕಿದ್ದಾರೆ. ಯಾರಿಗೆ? ಜನರಿಗೆ ಕೊಟ್ಟಿರುವಂಥದ್ದು, ಬೇರೆ ಎಲ್ಲಿಗೂ ಅಲ್ಲ, ಜನರಿಗೆ ಕೊಟ್ಟಿರುವಂಥದ್ದು. ಸೊ ಈ ಒಂದು ವರ್ಷ 5,000 ಜನರನ್ನ ಈ ರೀತಿಯಾಗಿ ಸುಲಭವಾಗಿ ಒಂದು ಸಬ್ಸಿಡಿ ಕೊಡ್ತಾರೆ, ಸುಲಭವಾಗಿ ಒಂದು ಸಾಲವನ್ನು ಕೊಡುವಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ದಯವಿಟ್ಟು ಇದನ್ನು ಬಳಸ್ಕೊಳ್ಳಿ. ಇನ್ನು ಈ ಒಂದು ಯೋಜನೆಯಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತಂದರೆ, ಫಸ್ಟು ನೀವು ಯಾವ ಒಂದು ಬಿಸ್ನೆಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ತಿಳ್ಕೊಂಡಾಗ ನಾನೊಂದು ಸಹಾಯವಾಣಿ ನಂಬರನ್ನು ಕೊಡ್ತೀನಿ. ಆ ನಂಬರ್ಗೆ ಫೋನ್ ಮಾಡಿದಾಗ ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಒಂದು ಜಿಲ್ಲೆಗೆ ಸಂಪನ್ಮೂಲ ಒಬ್ಬ ವ್ಯಕ್ತಿ ಇರ್ತಾರೆ, ಅವರ ಒಂದು ನಂಬರ್ ಕೊಡ್ತಾರೆ. ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಅವರು ನಿಮಗೆ A to Z ಗೈಡ್ ಮಾಡ್ತಾರೆ. ಅಥವಾ ನಿಮಗೆ ಯಾವ ಬಿಸ್ನೆಸ್ ಮಾಡಬೇಕು ಅನ್ನೋ ತಲೆಯಿಲ್ಲ ಅಂದರೂ ಅವ್ರನ್ನೇ ಕೇಳಿ ಯಾವ್ಯಾವ್ದು ಲಿಸ್ಟಲ್ಲಿದೆ ಅಂತ. ಆ ಲಿಸ್ಟಲ್ಲಿರೋದು ಯಾವ್ದಾದ್ರು ಒಂದು ನೀವು ಮಾಡಿದ್ರು ಕೂಡ ನಿಮಗೆ 50% ಸಾಲವನ್ನು ಕೊಡಿಸ್ತಾರೆ, 50% ಸಬ್ಸಿಡಿ ಫ್ರೀಯಾಗಿ ಸಿಗುವಂತಹ ಹಣ ಇದು.
ಸೊ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಇದು ಯೋಜನೆ ಬಂದಿತ್ತು ಯಾವುದೋ ಈ ಕುರಿ ಇದಕ್ಕೆಲ್ಲ ಸಾಕಾಣಿಕೆ ಮಾಡೋಕ್ಕೆ ಸಿಕ್ಕಾಬಿಟ್ಟು 50 ಲಕ್ಷ ರೂಪಾಯಿವರೆಗೂ ಸಬ್ಸಿಡಿನೋ ಸಾಲನೇನೋ ಸಿಗ್ತಾ ಇತ್ತು, ಫ್ರೀಯಾಗಿ ಕೊಡ್ತಾಯಿದ್ರು ಹಣ. ಅದಕ್ಕೆಲ್ಲ ಏನು ಮಾಡ್ತಿದ್ರು ಕೆಲವರು ದುರುಪಯೋಗ ಹೆಂಗೆಲ್ಲ ಪಡಿಸ್ಕೊಂಡ್ರು ಅಂತಂತಂದರೆ, ಸುಮ್ಮನೆ ಫೇಕ್ ಶೆಡ್ ಥರ ಎಲ್ಲ ಮಾಡಿಬಿಟ್ಟು ಯೋಜನೆ ಮೂಲಕ ಹಣವನ್ನು ತೊಗೊಂಡ್ಬಿಡೋದು. ಒಂದು ಬೇರೆಯವ್ರದ್ದು ಕುರಿಗಳನ್ನೆಲ್ಲ ತಂದು ತುಂಬಿಬಿಟ್ಟು ಏನು ಯೋಜನೆನ ತೋರಿಸ್ಬಿಟ್ಟು ಸಾಲ ಮತ್ತು ಸಬ್ಸಿಡಿ ಎಲ್ಲ ತೊಗೊಂಡ್ಮೇಲೆ ಮತ್ತೆ ಆ ಕುರಿಗಳನ್ನೆಲ್ಲ ವಾಪಸ್ ಕೊಟ್ಬಿಡೋದು, ಅದು ಮುಗೀತು ಅಷ್ಟೇ. ಆ ರೀತಿ ಮಾಡ್ತಿದ್ದಾರೆ. ದಯವಿಟ್ಟು ಆ ರೀತಿ ಮಾಡಿಬಿಡಿ. ಒಂದು ಬದುಕೋದು ಛಲ ಇರಬೇಕು, ಒಂದು ದುಡಿಯೋದು ಛಲ ಇರಬೇಕು. ಅಂಥವ್ರಿಗೆ ಇದೊಂದು ನೆರವು ಬರುತ್ತೆ. ನೆರವನ್ನ ಪಡ್ಕೊಂಡು ಡೆವಲಪ್ ಆಗಿ ಅಷ್ಟೇ. ಇನ್ನು ಈ ಒಂದು ಯೋಜನೆ ಮೂಲಕ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ, ನಿಮ್ಮೊಂದು ಆಧಾರ್ ಕಾರ್ಡ್ ಬೇಕು, ಪ್ಯಾನ್ ಕಾರ್ಡು, ರೇಷನ್ ಕಾರ್ಡು ಅಥವಾ ವಿದ್ಯುತ್ ಬಿಲ್ಲು. ರೇಷನ್ ಕಾರ್ಡ್ ಇಲ್ಲಾಂದರೆ ವಿದ್ಯುತ್ ಬಿಲ್ ಸಾಕು. ಉದ್ದಿಮೆದಾರ ನಿಮ್ಮ ಫೋಟೋಗಳು, ಬ್ಯಾಂಕ್ ಪಾಸ್ ಪುಸ್ತಕ ಪ್ರತಿ ಕಳೆದ 6 ತಿಂಗಳದು, ಜೊತೆಗೆ ನೀವು ಮಾಡುವಂತಹ ಬಿಸ್ನೆಸ್ ಯಂತ್ರೋಪಕರಣಗಳು ಏನೇನು ಯೂಸ್ ಮಾಡ್ತೀರಾ ಅದರ ಬಗ್ಗೆ ಒಂದು ವಿವರ, ಕೊಟೇಶನ್, ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಅಂತ ಅಂದ್ಬಿಟ್ಟು. ಗೊತ್ತಾಗಿಲ್ಲ ಅಂದರೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಇದಕ್ಕೂ ಕೂಡ ಗೈಡ್ ಮಾಡ್ತಾರೆ. ನೆಕ್ಸ್ಟು ಬಾಡಿಗೆ ಅಥವಾ ಲೀಸ್ ಯಾವ ಜಾಗದಲ್ಲಿ ಮಾಡ್ತೀರಾ ಅದರ ಒಂದು ಕರಾರು ಪತ್ರ ಬೇಕಾಗುತ್ತೆ. ಸ್ಥಾಪಿಸಬೇಕಾಗಿರೋ ಉದ್ದಿಮೆ ಏನು ಬಿಸ್ನೆಸ್ ಮಾಡ್ತೀರಾ ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಬೇಕಾಗಿರುತ್ತೆ. ಇದನ್ನೆಲ್ಲ ರೆಡಿ ಮಾಡೋಕೆ ಗೊತ್ತಾಗಿಲ್ಲ ಅಂದರೆ ಅದನ್ನು ಕೂಡ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ನಿಮಗೆ ರೆಡಿ ಮಾಡಿಸ್ಕೊಡ್ತಾರೆ. ಯಾಕೆ ಅಂದರೆ ನಿಮಗೆ ಸ್ಯಾಂಕ್ಷನ್ ಆದರೆ ಅವರಿಗೆ 20,000 ರೂಪಾಯಿ ಹಣ ಹೋಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಗೈಡ್ ಮಾಡ್ತಾರೆ. ದಯವಿಟ್ಟು ಇದು ಮಾಡಿ. ಅರ್ಜಿ ಸಲ್ಲಿಸೋದಕ್ಕೆ ಯಾರ್ಯಾರೆಲ್ಲ ಅರ್ಹರು ಅಂದರೆ, ಇದು ಎಲ್ಲ ಕ್ಯಾಟಗರಿಗೂ ಆಗುತ್ತೆ. ಇಂತಿಷ್ಟು ಕ್ಯಾಟಗರಿಗೆ ಮಾತ್ರ ಅಂತಲ್ಲ, ಎಲ್ರಿಗೂ ಕೂಡ ಅನ್ವಯ ಆಗುತ್ತೆ. 18 ವರ್ಷ ಮೇಲ್ಪಟ್ಟವರಾಗಿರಬೇಕು. ಕನಿಷ್ಠ ವಿದ್ಯಾರ್ಹತೆಯ ಅವಶ್ಯಕತೆ ಇರೋದಿಲ್ಲ. ಅರ್ಜಿದಾರರು ಉದ್ದಿಮೆಯ ಮಾಲೀಕತ್ವದ ಹಕ್ಕು ಅಂದರೆ ನೀವೇ ಬಿಸ್ನೆಸ್ ಓನರ್ ಆಗಿರಬೇಕು ಅಷ್ಟೇ, ಮುಂದೆ ಆಗಬೇಕು ಅಷ್ಟೇ. ಇದು ಬಿಟ್ಟರೆ ಯಾವ ರೀತಿಯಾದಂತಹ ಕಂಡೀಷನ್ ಇಲ್ಲ. ಸೊ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಇನ್ನು ಇದರಿಂದ ಬಂದಂತಹ ಪ್ರಾಡಕ್ಟ್ಸು ಮಾರುಕಟ್ಟೆ ಹೇಗೆ ಅಂತಂದರೆ, ಅದಕ್ಕೂ ಚಿಂತೆ ಮಾಡಬೇಡಿ. ನೀವು ಲೋಕಲಲ್ಲಿ ಮಾರ್ಕೆಟ್ ಮಾಡ್ಕೋತೀನಿ ಅಂತಂದರೆ ಖಂಡಿತವಾಗ್ಲೂ ಮಾರ್ಕೆಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಇವರು ಸಹಾಯ ಮಾಡ್ತಾರೆ. ಕನ್ಫರ್ಮ್ ಆಗಿ ಹೇಳಲ್ಲ, ಹೆಂಗೆಲ್ಲ ನಮ್ಮ ಒಂದು ರಾಜ್ಯದಿಂದ ಎಕ್ಸ್ಪೋರ್ಟ್ ಆಗುತ್ತೆ ನೋಡಿ ಕೆಲವೊಂದು ಪ್ರಾಡಕ್ಟ್ ಎಲ್ಲ, ಆ ರೀತಿ ಎಕ್ಸ್ಪೋರ್ಟ್ ಆಗೋದಕ್ಕೆ ನಿಮ್ಮ ಒಂದು ಪ್ರಾಡಕ್ಟ್ ತಗೋತಾರೆ. ಯಾಕಂದರೆ ನೀವು ಬಂದು ಸರ್ಕಾರಿ ಯೋಜನೆಯ ಸ್ಕೀಮ್ ಮೂಲಕ ಮಾಡ್ತಾ ಇರುವಂತಹ ಬಿಸ್ನೆಸ್ಸು. ಆ ಕಾರಣಕ್ಕೋಸ್ಕರ ನಿಮ್ಮನ್ನು ಡೆವಲಪ್ ಮಾಡುವಂಥದ್ದು ಸರ್ಕಾರದ ಒಂದು ಕರ್ತವ್ಯ ಅಂತ ತಿಳ್ಕೊಂಡು ನಿಮಗೆ ಸಹಾಯ ಮಾಡ್ತಾರೆ. ಅಂದರೆ ನಮ್ಮ ಒಂದು ರಾಜ್ಯದಿಂದ ಏನೇನೆಲ್ಲ ಫುಡ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಆಗುತ್ತೆ ಆ ರೀತಿಯಾಗಿ ನಿಮ್ಮ ಒಂದು ಪ್ರಾಡಕ್ಟ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಎಲ್ಲನೂ ಮಾಡ್ತಾರೆ ಅಂತ ಹೇಳಲ್ಲ, ಅಲ್ಲಿ ಅಗತ್ಯ ಬಿದ್ದಾಗ ನಿಮ್ಮ ಪ್ರಾಡಕ್ಟ್ಗಳನ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಜೊತೆಗೆ ಮೇಳಗಳನ್ನು ಮಾಡ್ತಾರೆ, ಸ್ಟಾಲ್ಗಳನ್ನು, ಮೇಳಗಳೆಲ್ಲ ನಡೆಯುತ್ತೆ ನೋಡಿ ಸಿಟಿಗಳಲ್ಲೆಲ್ಲ. ಒಂದೊಂದು ಫಾರ್ ಎಕ್ಸಾಂಪಲ್ ಈಗ ಸ್ವದೇಶಿ ಮೇಳ ಅಂತೆಲ್ಲ ನಡೆಯುತ್ತಲ್ಲ, ಆ ರೀತಿ ಮೇಳಗಳು ನಡೆದಾಗ ನಿಮ್ಮ ಒಂದು ಪ್ರಾಡಕ್ಟ್ಗೆ ಸ್ಟಾಲ್ ಹಾಕುವಂತಹ ಒಂದು ಅವಕಾಶವನ್ನು ಕೊಡ್ತಾರೆ. ಅಲ್ಲಿ ಸ್ಟಾಲ್ಗಳನ್ನು ಹಾಕಿ ನೀವು ವ್ಯಾಪಾರವನ್ನು ಮಾಡ್ಕೋಬೋದು. ಅಂದರೆ ನಿಮ್ಮ ಒಂದು ಬಿಸ್ನೆಸ್ಸಿಂದ ತಯಾರಾದಂತಹ ಪ್ರಾಡಕ್ಟ್ನ ಮಾರುಕಟ್ಟೆ ಮಾಡ್ಕೋಬೋದು. ಈ ರೀತಿಯಾಗಿ ಮಾರುಕಟ್ಟೆಗೂ ಕೂಡ ಸಾಕಷ್ಟು ನಿಮಗೆ ಸಹಾಯವನ್ನು ಮಾಡ್ತಾರೆ. ಸಿರಿಧಾನ್ಯ, ಎಣ್ಣೆಗಾಣ, ಬೆಲ್ಲ, ಮಸಾಲೆ ಉದ್ದಿಮೆಗಳು, ಎಲ್ಲವನ್ನು ಕೂಡ ಮಾಡ್ಬೋದು. ಏನು ನೀವು ಜಸ್ಟ್ ಒಂದು ಐಡಿಯಾ ಇದ್ದರೆ ಸಾಕು. ಐಡಿಯಾ ಇಲ್ಲ ಅಂದರೂ ಅವ್ರ ಹತ್ರ ಯಾವ್ಯಾವ್ದೆಲ್ಲ ಬಿಸ್ನೆಸ್ ಮಾಡುವಂಥ ಲಿಸ್ಟ್ ತೊಗೊಂಡು ನೀವು ಬಿಸ್ನೆಸ್ಸನ್ನು ಮಾಡ್ಬೋದು. ದಯವಿಟ್ಟು ದುರುಪಯೋಗ ಪಡಿಸ್ಕೋಬೇಡಿ. ಒಂದು ದುಡಿಮೆ ಮಾಡ್ತೀನಿ ನಾನು ಅನ್ನೋಂತಹ ಒಂದು ಛಲ ಇರೋರು ಇದನ್ನು ಬಳಸ್ಕೊಳ್ಳಿ. ಇದಿಷ್ಟು ಈ ಒಂದು ಯೋಜನೆಯ ಮಾಹಿತಿಯಾಗಿರುತ್ತೆ. ಸಾಲ ಸೌಲಭ್ಯವನ್ನು ಕೂಡ ಕೊಡಿಸ್ತಾರೆ, ಸಬ್ಸಿಡಿಯನ್ನು ಕೂಡ ಕೊಡಿಸ್ತಾರೆ. ಇದನ್ನು ಉಪಯೋಗಿಸ್ಕೊಳ್ಳಿ. ಸಹಾಯವಾಣಿ ನಂಬರನ್ನು ಹೇಳ್ತೀನಿ. ಸಹಾಯವಾಣಿ ನಂಬರ್ ಬಂದು 08022271192 ಅಥವಾ ಇನ್ನೊಂದು ನಂಬರ್ ಹೇಳ್ತೀನಿ 08022271193. ನಾನು ಇದನ್ನು ಮುಂಚೆನೂ ಕೂಡ ನಂಬರನ್ನು ಕೊಟ್ಟಿದ್ದೆ, ಆಗ ಲಾಸ್ಟ್ ನಂಬರ್ ತಪ್ಪಾಗಿತ್ತು ಅಂತ ಡಿಸ್ಕ್ರಿಪ್ಷನ್ ನಂಬರು ಕೂಡ ಹಾಕಿದ್ದೆ. ಜೊತೆಗೆ ಕೆಲವರು ಇದು ನಂಬರ್ ಕೊಟ್ಟಿರೋ ನಂಬರ್ ಯಾರು ರಿಸೀವ್ ಮಾಡಲ್ಲ ಅದು ಇದು ಅಂತ ಕಮೆಂಟ್ ಹಾಕಿದ್ರು. ದಯವಿಟ್ಟು ಇದು ಆಫೀಸ್ ನಂಬರ್ಗಳಾಗಿರುತ್ತೆ, ಸರ್ಕಾರಿ ಕಚೇರಿಗಳ ನಂಬರು. ಸೊ ಆಫೀಸ್ ಟೈಮ್ನಲ್ಲೇ ಫೋನನ್ನು ಮಾಡಿ. ಜೊತೆಗೆ ಈ ಆಗಲೇ ಹೇಳಿದಾಗ ಆಹಾರ ಸಂಸ್ಕರಣೆ ನೀವೇನಾದರೂ ಬಿಸ್ನೆಸ್ ಮಾಡಿದ್ರೆ ಆಲ್ರೆಡಿ ತೊಡಗಿರುವವರು, ಈಗ ಆಲ್ರೆಡಿ ನೀವೇನಾದ್ರು ಮಾಡ್ತಾ ಇರೋರು ಕೂಡ ಇದರಿಂದ ಸಬ್ಸಿಡಿ ಮತ್ತು ಸಹಾಯಧನ ತಗೋಬೋದು. ಅಥವಾ ಹೊಸದಾಗಿ ಆರಂಭಿಸುವವರು ನೀವೇನು ಕಾಂಟ್ಯಾಕ್ಟ್ ಮಾಡ್ತೀರಾ ಈ ಒಂದು ಫೋನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದಾಗ ತಕ್ಷಣ ನಿಮಗೆ ಒಬ್ಬರು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯನ್ನು ನಿಯೋಜನೆ ಮಾಡ್ತಾರೆ. ನಿಯೋಜನೆ ಮಾಡಿದಂತಹ ಆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ನಿಮ್ಮ ಆಸಕ್ತಿ, ನಿಮಗೆ ಏನೇನೆಲ್ಲ ಅಗತ್ಯ ಇದೆ ಎಲ್ಲವನ್ನು ಕೂಡ ತಿಳ್ಕೊಂಡು ಅಗತ್ಯವಾದ ಸಮಗ್ರ ಯೋಜನಾ ವರದಿಯನ್ನು ಸಿದ್ಧಪಡಿಸ್ತಾರೆ. ಅವರ ಒಂದು ರಿಪೋರ್ಟನ್ನು ರೆಡಿ ಮಾಡಿ ಅರ್ಜಿ ಸಲ್ಲಿಸೋದಕ್ಕೆ ಸಹಕಾರವನ್ನು ನೀಡ್ತಾರೆ. ಜೊತೆಗೆ ಕಂಪನಿ ಸ್ಥಾಪನೆ ಆಗಿರ್ಬೋದು, ರಿಜಿಸ್ಟ್ರೇಷನ್ ಆಗಿರ್ಬೋದು, FSSAI ಏನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಆ ರಿಜಿಸ್ಟ್ರೇಷನ್ ಆಗಿರ್ಬೋದು,
ಉದ್ಯಮ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋದಾಗಿರ್ಬೋದು, GST ಸರ್ಟಿಫಿಕೇಟ್ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲದಕ್ಕೂ ಕೂಡ ಆ ಒಂದು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಸಹಾಯವನ್ನು ಮಾಡ್ತಾರೆ, ನೆರವಾಗ್ತಾರೆ. ಇನ್ನು ಏನೇನೆಲ್ಲ ಗ್ಯಾರಂಟಿ ಕೊಡಬೇಕಾ ಸಾಲ ಪಡೆಯೋದಕ್ಕೆ ಅಂದರೆ, ಯಾವುದೇ ರೀತಿಯಾದಂತಹ ಗ್ಯಾರಂಟಿ ಇಲ್ಲ. 10 ಲಕ್ಷದ ಒಳಗಡೆ ನೀವು ಸಾಲ ತಗೊಂಡ್ರೆ ಯಾವ ರೀತಿಯಾದಂತಹ ಗ್ಯಾರಂಟಿ ಕೂಡ ಕೊಡಬೇಕಾಗಿಲ್ಲ. ಅದರ ಬಗ್ಗೆ ತಿಳಿಸ್ತೀನಿ. ಈ ಒಂದು ಕೇಂದ್ರ ಸರ್ಕಾರ ಆಹಾರ ಸಂಸ್ಕರಣಾ ಮಂತ್ರಾಲಯವು ಸ್ಥಾಪಿಸಿರುವ ಆನ್ಲೈನ್ ಪೋರ್ಟಲ್ನಿಂದ ಅರ್ಜಿಯನ್ನು ಸಲ್ಲಿಸಬೇಕು. ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ನಿಮಗೆ ಸಲ್ಲಿಸಿ ಕೊಡ್ತಾರೆ. ಅದೇನಾಗುತ್ತೆ, ಫಲಾನುಭವಿಯ ಅರ್ಜಿ ಸಲ್ಲಿಕೆಯ ನಂತರ ಅರ್ಜಿ ಜಿಲ್ಲಾ ಮಟ್ಟದ ಸಮಿತಿಗೆ ರವಾನೆ ಆಗುತ್ತೆ. ಅದಾದ ನಂತರ ಜಿಲ್ಲಾ ಮಟ್ಟದ ಸಮಿತಿ ಅನುಮೋದನೆ ಆಗುತ್ತೆ. ಅನುಮೋದನೆ ಆದಮೇಲೆ ಅರ್ಜಿಗಳನ್ನು ಬ್ಯಾಂಕ್ಗಳಿಗೆ ಆನ್ಲೈನ್ ಮುಖಾಂತರ ಕಳಿಸ್ತಾರೆ. ಕಳಿಸಿದ ಮೇಲೆ ಎಲ್ಲ ಅವಶ್ಯಕ ಮಾಹಿತಿ ದಾಖಲಾತಿ ಎಲ್ಲ ಇದು ನಿಮ್ಮಲ್ಲಿದ್ದರೆ ಬ್ಯಾಂಕ್ ಶಾಖಾ ಮುಖ್ಯಸ್ಥರು ಸಾಲವನ್ನು ಮಂಜೂರು ಮಾಡಿ ಸಾಲವನ್ನು ಬಿಡುಗಡೆ ಮಾಡಿ ಕೊಡ್ತಾರೆ. ಇನ್ನು ಸಾಲ ನೀಡುವಂತಹ ಬ್ಯಾಂಕ್ಗಳು ಏನಾದರೂ ಬ್ಯಾಂಕ್ಗಳಿಗೆ ಗ್ಯಾರಂಟಿ ಕೊಡಬೇಕಂದ್ರೆ, ಸಾಲ ನೀಡುವಂತಹ ಬ್ಯಾಂಕು ನಿಮ್ಮ ಆಹಾರ ಸಂಸ್ಕರಣೆ ಮತ್ತು ಮಾರಾಟ ಕುರಿತು ಸಮಗ್ರ ಯೋಜನಾ ವರದಿಯನ್ನು ಕೇಳುತ್ತೆ. ಅದನ್ನು ಆಲ್ರೆಡಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ರೆಡಿ ಮಾಡಿ ಕೊಟ್ಟಿರ್ತಾರೆ. 10 ಲಕ್ಷದ ಒಳಗಿನ ಸಾಲ ಇದ್ದರೆ ಯಾವುದೇ ಗ್ಯಾರಂಟಿ ಕೇಳದೆ ಸಾಲವನ್ನು ಕೊಡ್ತಾರೆ. ಆದರೆ 10 ಲಕ್ಷ ಮೇಲ್ಪಟ್ಟ ಸಾಲಕ್ಕೆ ಅಕಸ್ಮಾತ್ ಬೇಡಿಕೆ ಇದ್ದಲ್ಲಿ ಒಂದು ಕನಿಷ್ಠ ದಾಖಲಾತಿಗಳೊಂದಿಗೆ ಉತ್ಪಾದನಾ ಘಟಕ ಏನಿರುತ್ತೆ, ನಿಮ್ಮ ಒಂದು ಮಿಷಿನರಿಗಳು ಇಟ್ಕೋತೀರಲ್ಲ, ಆ ಒಂದು ಘಟಕವನ್ನೇ ಗ್ಯಾರಂಟಿಯಾಗಿ ಇರಿಸ್ಕೊಂಡು ಸಾಲವನ್ನು ನೀಡ್ತವೆ. ಅಗತ್ಯ ಬಿದ್ದರೆ ಸಣ್ಣ ಉದ್ದಿಮೆದಾರರಿಗೆ ಕೇಂದ್ರ ಸರ್ಕಾರದ ವಿಮಾ ಸೌಲಭ್ಯವಾದ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಾರ್ ಮೀಡಿಯಂ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ CGTMSE ಮೂಲಕ 2 ಕೋಟಿ ರೂಪಾಯಿವರೆಗೂ ಯಾವುದೇ ಅಡಮಾನ ಇಲ್ಲದೆ ಸಾಲವನ್ನು ಕೂಡ ಪಡೆಯಬಹುದಾಗಿದೆ. ಸೊ ಇಷ್ಟೆಲ್ಲ ಅನುಕೂಲ ಇರುವಂತಹ ಒಂದು ಯೋಜನೆ ಬಗ್ಗೆ ತಿಳಿಸಿದ್ದೀನಿ. ದಯವಿಟ್ಟು ಇದನ್ನು ಇನ್ನೇನು ಕೇಳೋದನ್ನು ಅವಶ್ಯಕತೆ ಇರೋರು ಉಪಯೋಗ ಮಾಡಿಕೊಳ್ಳಿ ಅಷ್ಟೇ. ಫೋನ್ ನಂಬರ್ಗಳನ್ನು ತಿಳಿಸಿದ್ದೀನಲ್ಲ, 08022271192. ಇನ್ನೊಂದು ನಂಬರು 08022227193. ಈ 2 ನಂಬರಲ್ಲಿ ಯಾವ್ದಾದ್ರು ನಂಬರ್ಗೆ ಸಂಪರ್ಕ ಮಾಡಿ, ಆಫೀಸ್ ಟೈಮಲ್ಲೇ ಸಂಪರ್ಕ ಮಾಡಿ ಸಾಲ ಸೌಲಭ್ಯವನ್ನಾಗಿರ್ಬೋದು, ಸಬ್ಸಿಡಿ ಸಹಾಯಧನವನ್ನು ಫ್ರೀಯಾಗಿ ಕೊಡುವಂತಹ ಹಣವನ್ನಾಗಿರ್ಬೋದು ದಯವಿಟ್ಟು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಒಂದು ಜೀವನ ಮಟ್ಟ ಒಂದು ಹಂತ ಮೇಲೆ ಬರಲಿ ಅಂತ ವಿಶ್ ಮಾಡ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತರರಿಗೆ ಉಪಯೋಗ ಆಗುತ್ತೆ ಅನ್ನೋದಾದರೆ ಹಾಗೆ ಒಂದು ಶೇರ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.